ಪವಿತ್ರ ಕಾಲೇಜಿಗೆ ಹೋಗುವಂತೆ ಒಂಚೂರು ಮಾತಾಡೋದೈತಡಿ. ಯಾಕ ನಾನು ಹಂಗೆ ನೋಡಕತ್ತೀನಿ ನಿನಗೆ. ಆ ಹುಡುಗನ ಕಡೆ ಬಂದು ಹೆಣ್ಣು ನೋಡಕ್ ಬಂದಾಗಿಂದನೂ ಒಂಥರನೇ ಆಡಕತ್ತೀಯ. ಯಾಕೆ ಹುಡುಗಿ, ಏನಾತ? ಏನಿಲ್ಲವ, ಹಂಗೇನಿಲ್ಲ. ಚೆನ್ನಾಗಿ ಅದನಲ್ಲ, ನನಗೇನಾಗೈತಿ? ನಿನ್ನ ಹೆತ್ತಾಳು ನಾನು, ಎತ್ತು ಒತ್ತು ಸಾಕಿದಾಳು ನಾನು. ನನಗೆ ಗೊತ್ತಾಕತ್ತಿ ನೀನು ಹೆಂಗಿರ್ತೀಯ, ಏನು ಮಾಡ್ತೀಯ, ಏನು ಬಿಡ್ತೀಯ, ಯಾವ ಸಮಯದಾಗ ನೀನು ಹೆಂಗಿರ್ತೀಯ ಅನ್ನೋದು. ಹಂಗೇನಿಲ್ಲವ, ಇಷ್ಟು ಗಾಢ ಮದುವೆ ಮಾಡ್ಕೊಂಡು ಹೋಗೋಕ್ಕೆ ಬೇಜಾರಾಗೈತೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಎಷ್ಟಿದ್ರು ಹೆಣ್ಮಕ್ಳು, ಎಷ್ಟು ಓದಿದ್ರು ಎಷ್ಟು ಬಿಟ್ರು ಮದುವೆ ಮಾಡ್ಕೊಂಡು ಹೋಗ್ಲೇಬೇಕಲ್ಲವ. ಆದ್ರೆ ಏನೈತೆ ಒಂಚೂರು ಗಾಢನೇ. ನಿಂದೇನು ಭಾರಿ ವಯಸ್ಸೇನಾಗಿಲ್ಲವ, ನಿನಗೂ 21 ಅಯ್ಯೋ ದೇವ್ರಿ, ಇನ್ನು ಕಡಿಮೆನ ಇದೆಯೇನು? ಹಂಗಲ್ಲವ, ನನ್ನ ಇಷ್ಟ ನನ್ನ ಕಷ್ಟ ಏನು ಕೇಳೋದೇ ಇಲ್ಲಲ್ಲವ ನೀವು. ನಿಮಗೆ ಇಷ್ಟ ಬಂದಂಗೆ ಮಾಡ್ತಾ ಇದ್ದೀರಾ. ಹಂಗಿದ್ದಾಗ ನಾನು ಇನ್ನೇನು ಹೇಳಿ ಹೇಳು? ಹಂಗಲ್ಲವ ಮಗಳ, ನಮಗೆ ಗೊತ್ತಿಲ್ಲನವ ನಿನಗೆ ಏನು ಮಾಡಬೇಕು, ನಿನ್ನ ಜೀವನ ಹೆಂಗೆ, ಏನು ಮಾಡಿದ್ರೆ ಏನು ಚೆಂದಾಗಿರ್ತೈತಿ. ಮದುವೆ ಮಾಡೋದು ಅಂತಂದ್ರೆ ಅಷ್ಟು ಸುಲಭ ಅಲ್ಲವ, ಎಲ್ಲದನ್ನು ನೋಡ್ಬಿಟ್ಟೆ ಮಾಡಬೇಕು. ಏನವ್ವ ಮಾಡಿದ್ದೀರಾ, ಮಾಡ್ಕೇಳ್ರಿ. ಈಗ ಇದ್ರಾಗ ನನಗಂತೂ ಒಂಚೂರು ಇಷ್ಟ ಇಲ್ಲ ನೋಡಿ. ಯಾಕೆ ಹುಡುಗಂದು ಮಕಚರ್ಯನೇ ನನಗೆ ಇಷ್ಟ ಆಗ್ತಾ ಇಲ್ಲ, ಅವ್ನು ನಡ್ಕೊಳ್ಳೋ ರೀತಿನೂ ನನಗೆ ಇಷ್ಟ ಆಗ್ತಾ ಇಲ್ಲ. ಒಂಥರನೇ ನೋಡ್ತಾನೆ, ಒಂಥರನೇ ಇರ್ತಾನೆ. ನನಗೆ ಯಾಕೆ ಇಷ್ಟನೇ ಆಗ್ತಾ ಇಲ್ಲ ನೋಡಿ. ಮದುವೆ ಅಂದ್ರೇ ಒಂಥರ ಅನಿಸ್ತೈತೆ ನನಗೆ. ಅಯ್ಯೋ ಹುಡುಗಿ, ಈಗ ಹೆಂಗೆ ಅಂತೀಯಲ್ಲಿ ಮದುವೆ ಅಂದ್ರೆ ಒಂಥರ ಅನಿಸ್ತೈತಿ ಅಂತಂದ? ಹುಡುಗ ಏನಾಗೈತೆ, ಬಂಗಾರದಂಗದನಲ್ಲೇ ಹುಡುಗ, ಚಲೋ ಮಂತೇನೈತಿ, ಎಲ್ಲ ಐತಿ, ಹಂಗೆಲ್ಲ ಮಾಡಬಾರ್ದವ. ಏನಾರ ಮಾಡ್ಕೇಳ್ರಿ, ನನ್ನ ಕಾಲೇಜಿಗೆ ಹೊತ್ತಾಕೈತಿ, ನಾನು ಹೋಗ್ತಾನೆ. ಶಾರದಾ, ನನಗೆ ಯಾಕೋ ಮಗಳು ಇದು ಮಾಡೋದು ನೋಡಿದ್ರೆ ಯಾಕೆ ಆಕೆಗೆ ಇಷ್ಟ ಇಲ್ಲೇನೋ ಅಂತ ಅನ್ಸಕತ್ತೈತವ. ಎಲ್ಲೋ ನಾವು ಏನೋ ತಪ್ಪು ಕಿಪ್ ಮಾಡಕತ್ತೀವೋ ಏನೋ ಅಂತಾನೂ ಗೊತ್ತಾಗ್ತಾ ಇಲ್ಲ. ಹಂಗೇನಿಲ್ಲ, ಸುಮ್ಮನಿರಿ. ಮದುವೆ ಆದ್ರೆ ಇಲ್ಲೆಲ್ಲ ಬಿಟ್ಟೋಗ್ಬೇಕಲ್ಲ, ಹುಟ್ಟಿ ಬೆಳೆದದ್ದು ಎಲ್ಲದನ್ನು, ಹೆತ್ತವ್ರನ್ನು ಎಲ್ಲರನ್ನು, ಅಕ್ಕ ತಂಗಿಯರ್ನು, ಅಣ್ಣ ತಮ್ಮರ್ನ ಎಲ್ಲರನ್ನು ಬಿಟ್ಟೋಗ್ಬೇಕಲ್ಲ. ಆ ಬೇಜಾರನ್ನ ಮಾತಾಡ್ತಿದ್ದಾಳೆ ಅಷ್ಟೇ ಬಿಡ್ರಿ, ಹಂಗೇನಿಲ್ಲ. ಶಾರದವ್ವ, ಆದ್ರೂ ಒಂದು ಮಾತಾಕಿಗೆ ಕಾಲೇಜಿಂದ ಬಂದಮೇಲೆ ಒಂಚೂರು ಕುಂದ್ರಸ್ಕೊಂಡು ಬುದ್ಧಿವಾದ ಹೇಳು. ಯಾಕ ಒಂಥರಾನೇ ಮಾಡಕತ್ತಿದ್ದಾಳೆ, ಏನು ಎತ್ತ ಅಂತಂದು ನೀನೊಬ್ಬಳೇ ಇದ್ದು ವಿಚಾರಿಸ್ಕೆ. ಹ್ಞೂ ಅತ್ತಾರ, ಬರ್ಲಿ ಇವತ್ತು ಬಂದ್ಮೇಲೆ ವಿಚಾರಿಸ್ತೀನಿ. ಮತ್ತೇನ್ರಿ, ಅವರು ಮದುವೆದು ಡೇಟು ಗೀಟು ಏನಾದ್ರು ಹೇಳಿದ್ರ, ಏನು ಯಾವಾಗಂತೆ ಏನಂತೆ ಅಂತ ಕೇಳಿಸಿದಾರಂತ? ಮತ್ತೆ ಇಲ್ಲ ಶಾರದಾ, ಅವರು ಕೇಳಿ ಹೇಳ್ತೀನಿ ಅಂತಂದು ಹೇಳಿದ್ದಾರೆ. ನಾನೊಂದು ಮಾತು ಹೇಳೋದು ಏನಂದ್ರೆ, ಒಂದು ಸ್ವಲ್ಪ ದಿನ ಹೋಗ್ಲಿ ತಗ. ನಾವು ಹಿಂಗೆ ಹಿಂದೆನೆ ಮಾಡಕ್ ಹೋದ್ರೆ ಅದು ಸರಿ ಅನ್ಸೋದಿಲ್ಲ. ಸ್ವಲ್ಪ ದಿನ ಅವರು ಹುಡುಗಿನ ಅರ್ಥ ಮಾಡ್ಕೊಂಡ್ಲಿ, ಒಂಚೂರು ಒಡನಾಟ ಬೆಳಿಲಿ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ರೆ ಮುಂದಕ್ಕೆ ಚೆನ್ನಾಗಿ ಮದುವೆ ಆದ್ಮೇಲೆ ಚೆನ್ನಾಗಿ ಬಾಳ್ವೆ ಮಾಡ್ಕೊಂಡು ಹೋಗ್ತಾರೆ. ಹೀಗೆ ಹೌದಾ? ಸರಿ ರೀ, ಹಂಗೆ ಆಗ್ಲಿ ತಾಳ್ರಿ. ಏ ಶಾರದವ್ವ, ಸಾವಿತ್ರವ್ವ, ಏನ್ ಮಾಡಕತ್ತೀರಿ? ಅಯ್ಯ, ಇದು ಕೆಂಚಕ್ಕಂದು ಧ್ವನಿ ಇದ್ದಂಗೆ ಐತಲ್ಲ ನೀ ಶಾರದಾ? ಹ್ಞೂನ್ರಿ ಅತ್ತಾರ, ಅವ್ರೆಯ. ಏನ್ರವ, ಕಾರ್ಯ ಎಲ್ಲ ಮುಗಿಸಿ ಆರಾಮಾಗಿ ಕುಂತು ಬಿಟ್ರಿ ಕೈ ತೊಳ್ಕೊಂಡು. ಏ ಬಾರ್ಲೆ ಕೆಂಚವ್ವ, ಬಾ ಕುತ್ಕೋ ಬಾ. ಶಾರದಾ, ನಾನೊಂಚೂರು ಹೊಲ ತಕೋ ಬರ್ತೀನಿ. ಈಗ 3-4 ದಿನ ಆಯ್ತು ಹೊಲ ಕಡೆಗೆ ಹೋಗೇ ಇಲ್ಲ. ಏನಾಗೈತೆ ಏನು ಅಂತ ಎತ್ತ ಅಂತ ನೋಡ್ಕೊಂಡ್ ಬರ್ತಾನೆ ಹೋಗಿ. ಆಯ್ತ್ರಿ, ಹೋಗ್ಬರ್ರಿ. ಉಣ್ಣ ಟೈಮಿಗೆ ಗಾಢ ಬರ್ರಿ, ಮತ್ತೆ ಹೊತ್ತು ಮಾಡ್ಕೊಂಡ್ ಬರ್ಬೇಡ್ರಿ. ಇಲ್ಲ ತಗ, ಊಟದ ಹೊತ್ತಿಗೆ ಕರೆಕ್ಟಾಗಿ ಬರ್ತಾನೆ. ಆಯ್ತು, ಹುಷಾರಾಗಿ ಹೋಗ್ಬರ್ರಿ. ಹ್ಞೂ ಆಯ್ತಾ. ಏ ಕೆಂಚ ಚಿಕ್ಕಮ್ಮ, ಕುತ್ಕೋ ಬಾ, ಉಂಡು ಹೋಗುವಂತೆ. ಯಾಕ್ಲಾ ಸಿದ್ದಪ್ಪ, ನನಗೆ ಉಸಿರಿಡ್ಕೊಂಡು ಹೋಗುವಂತೆ ಅಂತೀಯ? ಯಾಕಪ್ಪ? ಏನ್ರಿ ಇದು? ಹೇ ಸಿದ್ದಪ್ಪ, ನೀನು ಹೋಗಪ್ಪ. ಅಕ್ಕಿ ಕೊಟ್ಟಾಗ ಏನು ಮಾತಚ್ಕೊಂಡು ನಿಂತ್ಕೊಂಡ್ರೆ ಮತ್ತೆ ಎಲ್ಲಿಂದ ಎಲ್ಲೆಲ್ಲಿಗೋ ಹೋಗ್ಬಿಡ್ತಾಳೆ. ಹೋಗು, ನಾನು ಹೇಳ್ತಾನೆ ಹೋಗು. ಆಯ್ತವ, ನಾ ಬರ್ತೇನೆ ತಗ. ನೋಡೆ ಸಾವಿತ್ರ, ನಿನ್ನ ಮಗ ಉಸಿರಿಡ್ಕೊಂಡು ಹೋಗುವಂತೆ ಅಂತ ಹೇಳ್ತಾನೆ. ಎಷ್ಟಿರ್ಬೋದು ನೋಡಿ ಅವನು. ಹೇ ಉಜ್ಮುಳಿ, ಬಾ ಕುತ್ಕ ಬಾ. ಹೋಗನ ಮತ್ತೆ ಆಡೋದು ಮಾತಾಡ್ಸಿದ್ರೆ ಮತ್ತೆ ಇಲ್ಲೇನಕತ್ತಿ, ಕುತ್ಕ ಬಾ. ಶಾರದಾ, ಹೋಗವ, 1-2 ಕಪ್ ಚಹಾನಾರ ಮಾಡ್ಕೊಂಬರೋ ಹೋಗವ. ನನಗಂತೂ ನಗುನೇ ತಡಿಯಕ್ಕೆ ಆಗೋಲ್ದವ ಈಕಿ ಮಾಡೋದು ನೋಡಿ. ಆಯ್ತ್ರಿ ಅತ್ತಾರ, ಹೋಗಿ ತಗೊಂಬರ್ತೇನೆ ತಗೊಳ್ರಿ. ಅತ್ತಾರ, ಆರಾಮದಿರೇನ್ರಿ? ಸುನೀಲ, ಬಾರಪ್ಪ, ಈಗ ಬಂದೆ. ಹ್ಞೂನಪ್ಪ, ಆರಾಮದೇವಿ. ನೀವೆಲ್ಲ ಆರಾಮದಿರಲ್ಲ? ಹ್ಞೂನ್ರಿ ಅತ್ತಾರ, ಎಲ್ಲರೂ ಆರಾಮದಾರ. ಏ ಕುತ್ಕೊಳಪ್ಪ ಹುಡುಗ, ನಿಂತದು ಎಲ್ಲೋ? ಯಾಕೆ ಅತ್ತೆ ಮನೆ ಕುತ್ಕೋಬಾರ್ದಂತ ಏನಾರ ಐತೇನ? ಏ ಇಲ್ರಿ ಅಮ್ಮರೇ, ಹಂಗೇನಿಲ್ಲ, ಕುತ್ಕೊಂತಂತಾಳ್ರಿ. ಸುನೀಲ, ಬಾರಪ್ಪ, ಕೈ ಕಾಲು ತೊಳ್ಕೊ ಬಾ, ನಾಷ್ಟ ಮಾಡುವಂತೆ. ಚಾ ಮಾಡ್ಕೊಡ್ತಾನೆ, ಬಾರಪ್ಪ. ಅತ್ತಾರ, ನಾನು ನಾಷ್ಟಾಗಿಷ್ಟ ಚಾ ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀನಿ. ಹಂಗೆ ಪವಿತ್ರನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಆಕಿ ಕಾಲೇಜಿಗೆ ಹೋದ್ಲಪ್ಪ. ಮತ್ತೆ ನಿನ್ನೇನೋ ರಜಾ ಮಾಡಿದ್ಲಲ್ಲ, ಪರೀಕ್ಷೆನ ಇನ್ನೊಂದು ವಾರದವಂತೆ. ಹಂಗಾಗಿ ರಜಾ ಹಾಕಂಗಿಲ್ಲವ, ಒಕ್ಕನಿ ಅಂತಂದು ಹೋದ್ಲು. ಈಗ ಒಂದು ಅರ್ಧ ಗಂಟೆ ಆಯ್ತು ನೋಡಿ ಅಷ್ಟೇ ಹೋಗಿ. ಸರಿ ಅತ್ತಾರ, ಹಂಗಾರೆ ನಾನು ಆಕಿನ ಕಾಲೇಜ್ ಹತ್ರಕ್ಕೆ ಮೀಟಾಗಿ ಮಾತಾಡ್ಕೊಂಡು ಹೋಗಂತಾಳ್ರಿ. ಬೇರೇನೋ ಕೆಲಸ ಐತಿ, ಅದನ್ನು ಮುಗಿಸ್ಕೊಂಡು ಆಕಿ ಭೇಟಿ ಮಾಡ್ಕೊಂಡೆ ಹೋಗ್ತಾನೆ. ಆಯ್ತಪ್ಪ, ಹಂಗೆ ಮಾಡು. ಸರಿ, ಹಂಗಾರೆ ನಾ ಬರ್ತಾನೆ. ಮೊದಲನೇ ಸರಿ ಮನೆ ಬಂದಿಯಾ, ಏನು ತಿನ್ಲಿಲ್ಲ ಉಣ್ಲಿಲ್ಲ, ಹಂಗೆ ಹೊಂಟಿಯಲ್ಲಪ್ಪ?
ಸಂಜೆಗೆ ಬರ್ತಂತಾಳತ್ತೆ. ಪವಿತ್ರ ಕಾಲೇಜ್ ಬಿಟ್ಮೇಲೆ ಆಕಿನ ಕರ್ಕೊಂಡು ಜೊತೆಗೆ ಬಂದ್ಬಿಡ್ತಾನತ್ಲಾಗಿ. ಹೌದಾ ಸರಿ ಹಂಗೆ ಮಾಡಪ್ಪ. ಅಷ್ಟೊಳಗೆ ನಿಮ್ಮ ಅವನು ಬಂದಿರ್ತಾರೆ. ಸರಿ ಹೋಗತ್ತಾಗ ಹಂಗಾರೆ ಹೋಗಿ ಬರಪ್ಪ. ಸರಿ ಅತ್ತಾರೆ. ಅಮ್ಮ ಬರ್ತೀನ್ರಿ. ಆಯ್ತಪ್ಪ ಹೋಗ್ಬಾ. ಎಂತ ಒಳ್ಳೆ ಗುಣ ಐತೆ ನೋಡು ಹುಡುಗಿಗೆ. ಮದುವೆಗಳನ್ನ ಹೆಂಗ್ ನೋಡ್ಕೋಬೇಕು ಹೆಂಗ್ ಬಿಡ್ಬೇಕು ಅನ್ನೋದು ಈಗಿಂದನೇ ಎಲ್ಲ ಕಲಿತೈತೆ ನೋಡೋದು. ಹ್ಞೂನ್ರಿ ಅತ್ತರ, ಅದಕ್ಕೆ ನಾನು ಹೇಳಿದ್ದು ನಮ್ಮ ಪವಿತ್ರ ಪುಣ್ಯ ಮಾಡಿದಾಳೆ ಇಂಥ ಹುಡುಗ ಸಿಗಕ್ಕೆ ಅಂತಂದು. ಥೂ, ಎಂಥ ಕೆಲಸ ಆಯ್ತು. ಒಂದು ಅರ್ಧ ಗಂಟೆ ಮುಂಚೆ ಬಂದ್ಬಿಟ್ಟಿದ್ರೆ ಸಿಕ್ಬಿಡ್ತಿದ್ಲು, ಹೋಗ್ಬಿಡ್ಬೋದಾಗಿತ್ತು. ಈಗ ಮತ್ತೆ ಸಾಯಂಕಾಲದವರೆಗೂ ಕಾಯ್ಬೇಕು. ಓ ನೀವಾ? ನಾನು ಯಾರೋ ಏನೋ ಅಂತ ಅನ್ಕೊಂಬಿಟ್ಟೆ. ಹೇಗಿದ್ದೀರಾ? ಹಾಂ ನಾವು ಚೆನ್ನಾಗಿದ್ದೀವಿ ರೀ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವೇನು ಈ ಕಡೆ? ಪವಿತ್ರಾಗ ಏನಾರೇ ಫ್ರೆಂಡಾ ನೀವು? ಹ್ಞೂನ್ರಿ, ಒಂಥರ ಹಂಗೆ ಸ್ನೇಹಿತನೇ, ಆದರೆ ಅವಳು ನನಗೆ ತಂಗಿ ಆಗಬೇಕು. ಓ ಹೌದಾ, ಸರಿ ಸರಿ. ಮತ್ತೆ ಏನು ಮಾಡ್ಕೊಂಡಿದ್ದೀರಾ ನೀವು? ಏನು ಓದಿದ್ದೀರಾ? ನಂದು PUC ಆಗೈತ್ರಿ. PUC ಮುಗಿಸಿ ಮುಂದಕ್ಕೆ ಓದಕ್ಕೆ ಹೋಗಲಿಲ್ಲ, ಮನೆಗೆ ಅದೇನ್ರಿ ಈಗ. ಓಹೋ ಹಾಗಾ? ಹೇಮಾ ಏನವ ನೀನಿಲ್ಲಿ? ದೊಡವ ಅವ್ವ ಬಿಸಿಬೇಳೆ ಬಾತ್ ಮಾಡಿದ್ಲಾ, ಅಜ್ಜಿಗೆ ಕೊಟ್ಟೋಗೋಣ ಅಂತಂದೇಳಿ ತಗೊಂಬಂದೆ ನಾನು. ಹಾಂ ಹೌದಾ, ಸರಿ ಹೋಗು, ಒಳಗೆ ಹೋಗಿ ಕೊಡೋಗು. ಕುಂತತ್ ನೋಡಲ್ಲಿ. ಆತು ದೊಡವ. ಸುನಿಲ್ಲ ಯಾಕಪ್ಪ ಇಲ್ಲ ನಿಂತಿದೆಯಾ? ಇನ್ನೂ ಹೋಗಿಲ್ಲ? ನಾ ಎಲ್ಲ ಹೋಗಿದ್ಯಾ ಅನ್ಕಂಡೆ. ಇಲ್ರಿ ಅತ್ತರ, ಹೋಗೋಣ ಅಂತ ನಾವು ಹೊಂಟೆ. ಅಷ್ಟೊತ್ತಿಗೆ ಇವ್ರು ಎದುರುಗಡೆ ಸಿಕ್ಕ್ರಾ, ಅದಕ್ಕೆ ಮಾತಾಡ್ಕೊಂತ ನಿಂತ್ಬಿಟ್ಟೆ. ಯಾರವರು? ಆಕಿ ನನ್ನ ಮೈದನ ಮಗಳು, ಬಸಪ್ಪದನಲ್ಲ ಅವನ ಮಗಳು. ಹೌದಾ, ಸರಿ ಅತ್ತರ, ಆಯ್ತು. ಹೋಗ್ಬರ್ತಾನ? ಆಯ್ತಪ್ಪ ಹೋಗ್ಬಾ. ಇವ ಯಾಕ ಆಕಿನ್ನ ಮಾತಾಡ್ಸ್ಕೊಂಡ ನಿಂತ್ಕೊಂಡಾನ ಇಲ್ಲಿ? ಹೊರ ಬಂದು ಎಷ್ಟು ಹೊತ್ತಾತು, ನಾನು ಯಾರ ಮಾತಾಡ್ತಾರಲ್ಲ ಅಂತಂದು ಬಂದೆ. ಪವಿತ್ರ, ಹೇ ಪವಿತ್ರ, ನಿಂತ್ಕೋ. ಪೂಜಾ, ನನಗೇನು ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಬಾ ಹೋಗೋಣ, ನಿಂತ್ಕೊಳ್ಳೋದು ಬೇಡ. ಏ ಪವಿತ್ರ, ನಿಂತ್ಕೋ, ನಾನು ಸ್ವಲ್ಪ ಮಾತಾಡ್ಬೇಕು ನಿನ್ನ ಹತ್ರ. ಏನು ಮಾತಾಡ್ಬೇಕು ನೀವು? ಏನು ಉಳಿದೈತೆ ಅಂತಂದು ಮಾತಾಡ್ಬೇಕು ನೀವು? ಎಲ್ಲ ಮುಗೀತು ನಿಮ್ದಿದು, ನೀವು ನೋಡ್ಕೊಳ್ರಿ, ನನ್ನ ದಾರಿ ನಾನು ನೋಡ್ಕೊಳ್ತೀನಿ ಅಷ್ಟೇ. ಏನು ಈ ಥರ ಮಾತಾಡ್ತಿದೀಯಲ್ಲ? ಯಾಕೆ, ಏನಾಯ್ತು? ಏನಾಗಬೇಕು ಇನ್ನೂ? ಎಲ್ಲ ಮುಗೀತು. ಇನ್ಮೇಲೆ ನನಗೂ ನಿಮಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ನೋಡ್ ಪವಿತ್ರ, ಸುಮ್ಮನೆ ನನಗೆ ಸಿಟ್ಟು ಬರ್ಸ್ಬೇಡ. ಏನಾಯ್ತು ಅಂತಂದು ಕರೆಕ್ಟಾಗಿ ಹೇಳೋದ್ ಕಲಿ. ಏನಂತ ಹೇಳ್ಬೇಕು? ನಿನ್ನೆ ನಂದು ಹೂ ಮುಡ್ಸೋ ಶಾಸ್ತ್ರಕ್ಕೆ ಬಂದಿದ್ರು ಗಂಡಿನ ಕಡೆಯವರು, ಅದೆಲ್ಲ ಪ್ರೋಗ್ರಾಮು ಮುಗೀತು. ಇನ್ಮೇಲೆ ನಾನು ಅವರನ್ನೇ ಮದುವೆ ಆಗಬೇಕು ಅಂತಂದು ಹೇಳ. ಏನು ಹೇಳ್ತಿದೀಯ ಪವಿತ್ರ ನೀನು? ಅವತ್ತೇ ಹೇಳಿದೆ ನಾನು ನಿಮಗೆ, ನಂಗೆಲ್ಲ ಆಗ್ತಾ ಇದೆ, ಇದು ಯಾಕೋ ನಿಲ್ಸಂಗೆ ಕಾಣಿಸ್ತಾ ಇಲ್ಲ, ಎಲ್ರಿಗೂ ಇಷ್ಟ ಆಗಿದೆ, ಕಂಟಿನ್ಯೂ ಮಾಡ್ತಾರೆ ಇವರು, ಮುಂದುವರಿಸ್ತಾರೆ ಅಂತ ನಾನು ಅವತ್ತೇ ಹೇಳಿದೆ ನಿಮಗೆ. ಕೇಳಿದ್ರೆ ನನ್ನ ಮಾತು ನೀವು? ಮನೇಲಿ ಹೇಳ್ಬಿಟ್ಟು ನಿಮ್ಮ ಅಪ್ಪ ಅಮ್ಮಗೆ ಕರ್ಕೊಂಬರ್ರಿ ಅಂತಲೂ ನಾನು ಹೇಳಿದೆ ನಿಮಗೆ. ಫಸ್ಟ್ ಮನೇಲಿ ಹೋಗಿ ಮಾತಾಡ್ರಿ ಅಂತಲೇ ಹೇಳಿದೆ. ಮಾಡಿದ್ರೆ ನೀವು ಆ ಕೆಲಸನ? ಈಗ ನೋಡ್ರಿ ಎಲ್ಲಿಗೆ ಬಂದು ನಿಂತೈತೆ ಅಂತ ನೀವು ನೋಡ್ಬೇಕೀಗ. ನಿನ್ನೆ ನೋಡಿದ್ರೆ ಅಷ್ಟು ಫೋನ್ ಮಾಡಿದ್ದೀನಿ, ಒಂದು ಸರಿನೂ ಫೋನ್ ತೆಗೆದ್ರೆ ನೀವು? ಇದೇ ವಿಚಾರ ಹೇಳ್ಬೇಕು ಅಂತಾನೆ ನಾನು ಅಷ್ಟು ಫೋನ್ ಮಾಡಿದ್ದೀನಿ ನಾನು ನಿಮಗೆ. ಫೋನ್ ಎತ್ತಕ್ಕೂ ಅಷ್ಟು ನಿಮಗೆ ಕೇರ್ಲೆಸ್ ನನ್ನ ಮೇಲೆ. ಇಷ್ಟು ಬೇಗ ಹಿಂಗೆಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಪವಿತ್ರ. ಇನ್ನು ಈಗಿನೂ ನೋಡ್ಕೊಂಡು ಹೋಗಿದ್ದಾರೆ ಬಿಡು, ಸ್ವಲ್ಪ ದಿನ ಸಮಯ ತಗೊಂಡು ಕಾಲಾವಕಾಶ ತಗೊಂಡು ಮುಂದುವರಿಸ್ತಾರೆ ಅಂತ ಅನ್ಕೊಂಡೆ ನಾನು. ಹಿಂಗೆ ಅರ್ಜೆಂಟ್ನಾಗೆ ಮಾಡ್ತಾರೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಎಕ್ಸಾಮ್ ಆದ್ಮೇಲೆ ಅಪ್ಪ ಅಮ್ಮನ ಹತ್ರಕ್ಕೆ ಮಾತಾಡೋಣ ಅಂತಂದೇಳಿ ನಾನು ಸುಮ್ಮನಾದೆ ನಿಧಾನಕ್ಕೆ. ನೀವು ಹಂಗೆ ಅನ್ಕೊಂಡ್ರಿ. ಈಗ ನೋಡಿ, ಇನ್ನೇನು ಮುಗ್ದೆ ಹೋಯ್ತು, ಅರ್ಧ ಮದುವೆನೇ ಆಗೋದಂಗೆ. ಇನ್ನೇನು ಛತ್ರಕ್ಕೆ ಹೋಗಿ ತಾಳಿ ಒಂದು ಕಟ್ಬಿಟ್ರೆ ಮುಗೀತು ಮದುವೆಗೆ ಬಂದು ಊಟ ಮಾಡ್ಕೊಂಡು ಹೋಗುವಂತ ಬರ್ರಿ. ನೋಡ್ ಪವಿತ್ರ, ಹಿಂಗೆಲ್ಲ ಮಾತಾಡ್ಬೇಡ. ನನಗೆ ನಂದು ಪರಿಸ್ಥಿತಿನ ಅರ್ಥ ಮಾಡ್ಕ್ಯ. ಏನಂತಂದು ಹೇಳಿ ನಾನು ನಿನಗೆ, ಹೀಗೆ ಹೋಗಿ ಮದುವೆ ಆಗ್ಬೋದು, ಆದರೆ ಮನೆಯವ್ರನ್ನೆಲ್ಲ ಒಪ್ಪಿಸ್ಬಿಟ್ಟು ಆಗೋಣ ಅಂತಂದೇಳಿ ನಾನು ಕಾಯ್ತಾ ಇದ್ದೀನಿ. ಎಕ್ಸಾಮ್ ಒಂದು ಮುಗಿಲಿ, ಇನ್ನೇನು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗುತ್ತೆ, ಮಾತಾಡ್ತೀನಿ ನಿಧಾನಕ್ಕೆ ಅಂತ ನಾನು ನಿನಗೆ ಹೇಳಿದ್ದು. ಅಷ್ಟರೊಳಗೆ ಇಷ್ಟೆಲ್ಲ ಆಗ್ತತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈಗ ನಂದೇ ತಪ್ಪು ಅನ್ನಂಗೆ ಮಾತಾಡ್ತೀಯಲ್ಲ ನೀನು. ಹೌದು ತಗೊಳ್ರಿ, ನಂದೇ ತಪ್ಪು. ನಾನೇ ಎಲ್ಲ ಮಾಡಿದ್ದು, ನನ್ನಿಂದನೇ ಎಲ್ಲ ಆಗಿದ್ದು, ನಿಮ್ಮಿಂದ ಏನೂ ಆಗಿಲ್ಲ ಪಾಪ. ನೀವು ಸಾಚಾ ಅದೀರ, ತಗೊಳ್ಳಿ, ನಾನು ಬರ್ತೀನಿ. ಪೂಜಾ ನಡಿ ಹೋಗೋಣ. ವರುಣ್, ಇಟ್ಸ್ ಟೂ ಲೇಟ್. ತುಂಬಾ ತಪ್ಪು ಮಾಡಿಬಿಟ್ರಿ ಅನಿಸ್ತಾ ಇತ್ತು ನನಗೆ. ಅವಳಷ್ಟು ಹೇಳಿದ್ಲು, ಅವಳಿಗೆ ಅವಕಾಶ ಸಿಗ್ತಾ ಇಲ್ಲ, ಸಮಯ ಸಿಗ್ತಾ ಇಲ್ಲ ಮನೇಲಿ ಅಂತಂದು. ಆದ್ರೂ ನೀವು ಅದನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ವರುಣ್. ನೀವು ಕಳ್ಕೊಂಬಿಟ್ರಿ ನೀವು ಪವಿತ್ರನ. ಪವಿತ್ರ ನಿಂತ್ಕೋ ಪವಿತ್ರ. ಥೂ, ಏನು ಮಾಡಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಪವಿತ್ರ ನಿಂತ್ಕೋ, ನಾನು ಮಾತಾಡ್ತಾನೆ ಇದ್ದೇನೆ, ಹೋಗ್ತಿದೆಯಲ್ಲ ಸುಮ್ಮನೆ. ನಿಮ್ಮ ಹತ್ರ ಮಾತಾಡೋಂಥದ್ದು ಏನಿಲ್ಲ, ನೀವೇನು ಹೇಳೋ ಅವಶ್ಯಕತೆನೂ ಇಲ್ಲ ನನಗೆ. ಈ ಕೇಳೋ ಮಟ್ಟದಾಗೂ ನಾನಿಲ್ಲ. ಕೈ ಬಿಡು ವರುಣ್, ನಂದು ಎಲ್ಲರೂ ನೋಡ್ತಾ ಇದ್ದಾರೆ ನಿಂತ್ಕೊಂಡು. ಏನು ಇದನ್ನ ಕ್ರಿಯೇಟ್ ಮಾಡ್ತಾ ಇದೀಯ ನೀನು? ಬಿಡು. ನಾನು ಮಾತ್ರ ಈ ಕೈ ಬಿಡಲ್ಲ. ನಾನು ಹಿಡ್ಕೊಂಡಿರೋದು ನಿನ್ನ ಜೊತೆಗೆ ಜೀವನ ಪೂರ್ತಿ ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು, ಮದುವೆ ಮಾಡ್ಕೊಂಡು ಅಂತಂದು. ನಿಂಗೆ ಕೈ ಬಿಟ್ಟು ಹೋಗೋಕೆ ಅಲ್ಲ ನಾನು. ಕೈ ಬಿಡು ವರುಣ್, ನೀನು ಮೊದಲು. ಪವಿತ್ರ, ಯಾರವರು? ಅವನ್ಯಾಕೆ ನಿನ್ನ ಕೈ ಹಿಡ್ಕೊಂಡದ್ದ?
ಇಲ್ಲ ಅದು ಹಂಗೆ ನನ್ನ ಫ್ರೆಂಡು ಅವನು ತಮಾಷೆ ಮಾಡ್ತಾ ಇದ್ದ ಅಷ್ಟೇ. ಮದುವೆ ಫಿಕ್ಸ್ ಆಯ್ತು, ಏನು ಸ್ವೀಟ್ ಕೊಡಲ್ಲ ಅಂತ ನಂದು ತಮಾಷೆ ಮಾಡ್ತಾ ಇದ್ದ ಅಷ್ಟೇ, ಬೇರೆ ಇನ್ನೇನಿಲ್ಲ. ಹೌದಾ? ಸರಿ ಸರಿ, ಬಾ ಹೋಗೋಣ. ನೀವೇನಿಲ್ಲಿ? ಮನೆಗೆ ಹೋಗಿದ್ದೆ ಬೆಳಗ್ಗೆ, ನಿನ್ನನ್ನು ಕರ್ಕೊಂಡು ಒಂದು ಸ್ವಲ್ಪ ಹೊರಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಕಾಲೇಜ್ಗೆ ಹೋಗಿದ್ದೀಯಾ ಅಂತ ಅಂದ್ರ, ಮತ್ತೆ ಇನ್ನೇನು ನಂದು ಸ್ವಲ್ಪ ಕೆಲಸ ಇತ್ತಾ, ಎಲ್ಲ ಮುಗಿಸ್ಕೊಂಡು ಕಾಲೇಜ್ ಬಿಡೋ ಟೈಮ್ನೇ ಕರ್ಕೊಂಡು ಹೋಗೋಣ ಅಂತಂದು ಹೇಳಿ ಬಂದೆ. ಹೌದಾ? ಸರಿ ಸರಿ ಆಯ್ತು. ಬಾ ಹೋಗೋಣ, ಹೊತ್ತಾತು. ಸರಿ ಸರಿ ನಡೀರಿ, ನಿಮ್ಮ ಮುಂದೆ ಹೋಗಿರಿ, ಬಂದೆ. ಬೇಗ ಬಾ. ಇವನೇನೇನೆ ಹುಡುಗ? ಥೂ, ಹೆಂಗಿದಾನಲ್ಲ ಇವನು, ಹೆಂಗೆ ಒಪ್ಕೊಂಡೆ? ಇವನ್ನ ನೋಡ್ತಾ ಇದ್ರೆ ಯಾಕೋ ಅನುಮಾನ ಅನಿಸ್ತತ್ ನನಗೆ. ಹೀಗೆ ಇನ್ನು ಈ ಸ್ಟಾರ್ಟಿಂಗ್ನಾಗೆ ಇಷ್ಟೊಂದು ಸಿಟ್ಟು ಮಾಡೋ ನೀನು, ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಎಷ್ಟೇ ಸಿಟ್ಟು ಮಾಡ್ತಾನೆ ನಿನ್ನ ಮೇಲೆ. ಏನೋ ಕಣೆ, ದೇವ್ರಿಟ್ಟಂಗೆ ಆಗುತ್ತೆ. ಕೆಲವ್ರನ್ನ ನಂಬಿರ್ತೀವಲ್ಲ, ಕೈ ಕೊಡ್ತಾರಲ್ಲ ಕೆಲವರು, ಏನು ಮಾಡೋಕ್ಕಾಗತ್ತೆ ಮತ್ತೆ, ಜೀವನ ಹೆಂಗೆ ಕರ್ಕೊಂಡು ಹೋಗತ್ತೆ ಹಂಗೆ ಹೋಗ್ಬೇಕಲ್ಲ, ಅಷ್ಟೇ. ಸರಿ, ನಾನು ಬರ್ತೀನಿ, ಬಾಯ್. ಓಕೆ ಬಾಯ್. ವರುಣ್, ನೀನು ತುಂಬ ಅನ್ಯಾಯ ಮಾಡಿಬಿಟ್ಟೆ ವರುಣ್. ನೀನು ತುಂಬ ಅವಳ ಮನಸ್ಸಿಗೆ ಭಾಳ ಬೇಜಾರಾಗಂಗೆ ಮಾಡಿಬಿಟ್ಟೆ ನೀನು. ಥೂ, ನೋಡು ಎಂಥ ಜೀವನ ಆಯ್ಕೆ ಮಾಡ್ಕೊಂಡಿದ್ದಾಳೆ ಅವಳು ನಿನ್ನಿಂದ. ಆ ಜೀವನಕ್ಕೆ ಕಾಲಿಡಬೇಕಾಗಿದೆ ಅವಳು, ಇನ್ನು ಲೈಫ್ ಲಾಂಗ್ ಅದನ್ನೇ ಅನುಭವಿಸ್ಬೇಕು ಅವಳು. ನೋಡು, ಯೋಚನೆ ಮಾಡು. ಬಾಯ್ ವರುಣ್, ನಾನು ಬರ್ತೀನಿ.